ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ಕರ್ನಾಟಕ ಹ್ಯಾಕರ್. ಸೊ ಇವತ್ತಿನ ವಿಡಿಯೋದಲ್ಲಿ ಏರ್ಟೆಲ್ ಟು ಜಿಯೋ ಯಾವ ಥರ ಪೋರ್ಟ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ಜಿಯೋ ಏರ್ಟೆಲ್ ತುಂಬ ಕರೆನ್ಸಿ ಜಾಸ್ತಿ ಆಗಿದೆ. ಸೊ VIಗೆ ಮತ್ತು ಇಲ್ಲ ವೋಡಾಫೋನ್ಗೆ ಇಲ್ಲಾಂದ್ರೆ BSNLಗೆ ಸೊ ಪೋರ್ಟ್ ಆಗ್ತಾ ಇದ್ದಾರೆ. ಸೊ ನಾನು ಅದೇ ಥರ ಎಕ್ಸಾಂಪಲ್ ಆಗಿ ಜಸ್ಟ್ ನನ್ನ ಕಡೆ ಇರೋವಂಥದ್ದು ಏರ್ಟೆಲ್ ಟು ಜಿಯೋ ಯಾವ ಥರ ಪೋರ್ಟ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಒಂದು ನನ್ನ ವಿಡಿಯೋ ಕ್ಯಾಪ್ಚರ್ ಆಗ್ತಿರುತ್ತೆ, ಒಂದು ವಿಡಿಯೋ ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಆಗಿರ್ತೀನಿ ಬಾಜು ಯಾವ ಥರ ಮಾಡೋದಂತ ಹೇಳಿ. ಸೊ ಜಸ್ಟ್ ಅ ಮಿನಿಟು. ಫಸ್ಟ್ ಸ್ಕ್ರೀನ್ ಕಾರ್ಡ್ ಆನ್ ಮಾಡ್ತಾ ಇದ್ದೀನಿ. ಆನ್ ಮಾಡಿದ್ಮೇಲೆ ಫಸ್ಟ್ ಮೆಸೇಜ್ ಬಾಕ್ಸ್ ಓಪನ್ ಮಾಡಿ. ಮೆಸೇಜ್ ಬಾಕ್ಸ್ ಓಪನ್ ಮಾಡಿದ್ಮೇಲೆ ಯಾವ ನಂಬರಿಗೆ ಸೆಂಡ್ ಮಾಡ್ಬೇಕಂತ ನಿಮಗೆ ಕೆಳಗಡೆ ವಿಡಿಯೋ ಕೆಳಗಡೆ ಲಿಂಕ್ ನಂಬರ್ ಹಾಕಿರ್ತೀನಿ. ಸೊ ಇಲ್ಲಿ ನಂಬರ್ ಕೂಡ ನಾನು ಟೈಪ್ ಮಾಡ್ತಾ ಇದ್ದೀನಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ಇಲ್ಲಿ ಕೆಳಗಡೆ ಮೆಸೇಜ್ ಟೈಪ್ ಮಾಡಿ, ಫಸ್ಟ್ ಫೋರ್ಟ್ ಅಂತ ಟೈಪ್ ಮಾಡಿ. ಫೋರ್ಟ್ ಅಂತ ಟೈಪ್ ಮಾಡಿ ಫೋನ್ ನಂಬರ್ ಹಾಕಿ. ನಿಮ್ಗೆ ಯಾವ ನಂಬರ್ಲಿಂದ ನೀವು ಬೇರೆ ನಂಬರಿಗೆ ಫೋಟೋ ಹಾಕ್ತಿರಲ್ಲ ಆ ನಂಬರ್ನ ಇಲ್ಲಿ ಎಂಟ್ರ್ ಮಾಡಿ. ಸೊ ಎಂಟ್ರ್ ಮಾಡಿ ಪೋರ್ಟ್ ಅಂತ ಕೊಟ್ಟು ಸ್ಪೇಸ್ ಕೊಟ್ಟು ಫೋನ್ ನಂಬರ್ ಹಾಕಿ ಜಸ್ಟ್ ಸೆಂಡ್ ಮಾಡಿ. ಸೊ ಜಸ್ಟ್ ಅ ಮಿನಿಟ್, ನಾನು ಆಲ್ರೆಡಿ ಒಂದು ಸರಿ ಕಳಿಸಿದ್ದೆ, ಸುಮ್ಮನೆ ಜಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸಾಂಪಲ್ ತಿಳಿಸೋಕ್ಕೆ ಪೋರ್ಟ್ ಅಂತ ಮೆಸೇಜ್ ಹಾಕಿದ್ದೀನಿ. ಜಸ್ಟ್ ರಿಪ್ಲೈ ಬರುತ್ತೆ ಒಂದು ಮೆಸೇಜ್. ನಾನು ಮೆಸೇಜ್ ಮಾಡಿದ್ದೀನಿ. ಸೊ 2-3 ಸರಿ, ಒಂದು ಸರಿ ಪೋರ್ಟ್ ಅಂತ ಮೆಸೇಜ್ ಕೊಟ್ಮೇಲೆ ತಿರ್ಗಿ ಒಂದು ಮೆಸೇಜ್ ಬರುತ್ತೆ ನಮ್ಗೆ ಈ ಥರ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಓಪನ್ ಮಾಡ್ತೀನಿ ನೋಡಿ. ಇವರ್ ಎಕ್ಸಿಟಿಂಗ್ UPC ಫಾರ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಸೊ ನಂಬರ್ ಅಂತ ಬಂದು ಇಲ್ಲಿ ಕೆಳಗಡೆ AX743722 ಅಂತ ಈ ಅಪ್ ಟು ನಂಬರ್ ಅಂತ ಬಂದರೆ ನಿಮಗೆ ಪೋರ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಹತ್ತಿರದಲ್ಲಿ ಏರ್ಟೆಲ್ ಕೇಂದ್ರ ಮತ್ತು ಇಲ್ಲ ಜಿಯೋ ಆಫೀಸು ಮತ್ತು ಇಲ್ಲ ಏರ್ಟೆಲ್ ಆಫೀಸು ಮತ್ತು ಇಲ್ಲಾಂದರೆ ರಿಟೇಲರ್ ಇರ್ತಾರೆ. ಸೊ ಅಲ್ಲಿ ಹೋಗಿ ನೀವು ಸಿಮ್ನು ಪೋರ್ಟ್ ಮಾಡಿಸ್ಬೋದು. ಸೊ ಇವಾಗ ಏರ್ಟೆಲ್ ಸಿಮ್ ಯಾವ ಥರ ಏರ್ಟೆಲ್ಲಿಂದ ಜಿಯೋಕ್ಕೆ ಯಾವ ಥರ ಪೋರ್ಟ್ ಆಗೋದಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅದೇ ಥರ ಯಾರ್ಯಾರು ಹೊಸದಾಗಿ ವಿಡಿಯೋಗಳು ನೋಡ್ತಾ ಇದ್ದಾರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕೆಂದರೆ ಮುಂದಿನ ಅಪ್ಡೇಟ್ ವಿಡಿಯೋಗಳು ಬಂದಾಗ ನೋಟಿಫಿಕೇಶನ್ ಬರುತ್ತೆ. ಸೊ ದಯವಿಟ್ಟು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಜೈ ಹಿಂದ್, ಜೈ ಕನ್ನಡ.